ಹಾಯ್, ಗುಡ್ ಆಫ್ಟರ್ನೂನ್ ಕೂಟಕಾರ್ರೆ. ಹಾಯ್ ಫ್ರೆಂಡ್ಸ್, ಕೇಳಿಸ್ತಾ ಇದೆಯಾ? ಇವತ್ತು ನಾನು ಮಾಸ್ಕ್ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಇವತ್ತು ಮಾಸ್ಕಿಂದ ಸ್ಟೋರಿ. ಓಕೆ, ಇನ್ನು ಬೇಡ, ಸಾಕು ಈ ಮಾಸ್ಕು. ಓಕೆ, ಎಲ್ಲಿಡೋದು ಈ ಮಾಸ್ಕ್ ಇವಾಗ? ಇಲ್ಲೇ ಇರಲಿ, ಕೈಯಲ್ಲಿರಲಿ, ಒಳ್ಳೆಯದು. ಯಾಕಂದರೆ ಮಾಸ್ಕ್ ಬಗ್ಗೆ ಮಾತಾಡ್ತೀವಲ್ಲ, ಕಾಮಿಡಿ, ಅದಕ್ಕೆ ಮಾಸ್ಕು. ನಾನು ದುಬೈಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಫುಲ್ಲು ಕೊರೋನಾ, ಫ್ಲೈಟು ಏನೂ ಬಿಟ್ಟಿರಲಿಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರಲ್ಲ. ಆವಾಗ ನನ್ನ ತಮ್ಮ ಕಾಲ್ ಮಾಡ್ದೆ ನನಗೆ. ಕಾಲ್ ಮಾಡಿಬಿಟ್ಟು, ಅಕ್ಕ, ಎಲ್ಲರೂ ಇವಾಗ ಈ ಥರದ್ದು ಮಾಸ್ಕ್ ಇತ್ತು ಸ್ಟಾರ್ಟಿಂಗು. ಆಮೇಲೆ ತುಂಬ ವೆರೈಟಿ ಇದು ನಾರ್ಮಲಿ ಇದ್ದಿದ್ದು ಮಾಸ್ಕು. ಕಾಲದಿಂದನೂ ಆಸ್ಪತ್ರೆಗಳಲ್ಲೆಲ್ಲ ಈ ಮಾಸ್ಕ್ ಇರ್ತು ಅಲ್ವಾ. ನಮಗೆ ಗೊತ್ತಿದ್ದು ಇದು ಈ ಮಾಸ್ಕ್ ಅಷ್ಟೇ ಅಲ್ವಾ. ತುಂಬ ವೆರೈಟಿ ಮಾಸ್ಕ್ಗಳು. ಮತ್ತು ಮೋದಿಯವ್ರು ಬಂದುಬಿಟ್ಟು ಹಚ್ಚೇವು ಕನ್ನಡದ ದೀಪ ಅಂತ, ದೀಪ ಹಚ್ಚಿಸಿದ್ರೆ ಕೊರೋನಾ ಹೊರಟೋಗ್ಬಿಡುತ್ತೆ ಅಂತ. ಎಂಥ ಮೂಢನಂಬಿಕೆ ಅಲ್ವಾ ನಮಗೆ. ಅದಕ್ಕೆ ಬೇಕಾಗಿರೋ ಮೆಡಿಸಿನ್ ಕಂಡುಹಿಡಿದೀರಾ? ದೀಪ ಹಚ್ಚಿದ್ರೆ ಕೊರೋನಾ ಹೊರಟೋಗ್ಬಿಡುತ್ತೆ. ಗೋ ಕೊರೋನಾ ಅಂತ ಹೇಳಿದ್ರೆ ಕೊರೋನಾ ಹೊರಟೋಗ್ಬಿಡುತ್ತೆ ಅಂತ ಏನೇನೋ ಕ್ರಿಯೇಟ್ ಮಾಡಿಬಿಟ್ಟ, ಜನಗಳಿಗೆ ಮಾಡಿಬಿಟ್ರು. ಅದರಲ್ಲಿ ಮೋದಿನೂ ದೀಪ ಹಿಡ್ಕೊಂಡಿರೋ ವಿಡಿಯೋಸ್ಗಳು ನಾನು ತುಂಬ ನೋಡಿದ್ದೆ. ಆಮೇಲೆ ಎಲ್ಲರೂ ವೆರೈಟಿ ವಿಡಿಯೋಸ್ ಮಾಡ್ತಾಯಿದ್ರಾ, ಏನು ವಿಡಿಯೋಸ್ ಅಂತೀನಿ, ಸಾರಿ, ಏನಪ್ಪ, ಮಾಸ್ಕ್ಗಳು. ಮತ್ತು ಟೈಲರಿಂಗ್ಗಳಿಗೆಲ್ಲನೂ ಫುಲ್ ಬ್ಯುಸಿ ಮಾಸ್ಕ್ಗಳು ಹೊಲಿಯೋದ್ರಲ್ಲಿ. ವೆರೈಟಿ ಮಾಸ್ಕ್. ನಾಯಿ ತಿಕ್ಕ ಇದ್ದಂಗೆ, ಬೆಕ್ಕು ಮುಖ ಇದ್ದಂಗೆ, ಸಿಂಹಗಳು, ಕರಡಿಗಳು, ಕೋತಿಗಳು, ಕತ್ತೆಗಳು ಎಲ್ಲ ವೆರೈಟಿ ಬಂದುಬಿಟ್ವು. ನನ್ನ ತಮ್ಮ ಒಂದಿನ ಫೋನ್ ಮಾಡಿಬಿಟ್ಟು ಹಿಂಗೆ ಮಾತಾಡ್ತಾಯಿದ್ವಿ. ಅಲ್ಲಕ್ಕ, ದೇವ್ರಿಗೆ ಮುಂಚೆನೇ ಗೊತ್ತಿತ್ತೇನೋ ಅಲ್ವಾ ಇದು ಏನಪ್ಪ ಕೊರೋನಾ ಬರೋದು ಅಂದ. ದೇವ್ರಿಗೆ ಹೆಂಗೋ ಗೊತ್ತಿರುತ್ತೆ, ಬೇರೆ ದೇಶದಿಂದ ನಮಗೆ ಸ್ಪ್ರೆಡ್ ಆಗಿರೋದಲ್ವ ಇದು, ಚೈನಾದಿಂದ. ಏನೋ ಹಂಗೆ ಅವರು ದುಡ್ಡು ಸಂಪಾದನೆ ಮಾಡೋದಕ್ಕೆ, ಮೆಡಿಸನ್ ಕಂಡಿಡ್ಕೊಂಡು ದುಡ್ಡು ಸಂಪಾದನೆ ಮಾಡೋದಕ್ಕೆ ಏನೋ ಒಂದು ಮಾಡಿರ್ತಾರಪ್ಪ, ನಮಗೂ ಅಷ್ಟೊಂದು ಗೊತ್ತಿಲ್ಲ ಬಿಡಪ್ಪ ಅಂತ ನಾನಂದೆ. ಅಲ್ಲಕ್ಕ, ಒಂದು ಸಾರಿ ನೀನು ಯೋಚನೆ ಮಾಡಕ್ಕ, ದೇವ್ರಿಗೆ ಮುಂಚೆನೇ ಪ್ಲ್ಯಾನ್ ಇತ್ತು. ಒಂದಲ್ಲ ಒಂದಿನ ಜನಸಂಖ್ಯೆ ಕಮ್ಮಿ ಮಾಡಬೇಕು ಅಂತಂದರೆ ಕೊರೋನಾ ಹಾಕಬೇಕು ಅಂತ ಐಡಿಯಾ ಇತ್ತು. ಅದಕ್ಕೆ ನಮಗೆ ಕಿವಿಗಳನ್ನ ಕೊಟ್ಟಿದ್ದಾರೆ ದೇವರು ಅಂತಂದ. ನನಗೆ ಫುಲ್ಲು ಶಾಕು. ಮೊದಲೇ ಅರ್ಧ ತಿಕ್ಕಲು, ಅರ್ಧ ಪುಕ್ಕಲು, ಅರ್ಧ ಪೆದ್ದಿ ನಾನು. ಮಾತುಗಳು ಮಾತ್ರ ಚೆನ್ನಾಗಿ ಮಾತಾಡ್ತೀನಿ ವಿನಃ ಅಷ್ಟೊಂದೇನು ಗೊತ್ತಾಗಲ್ಲ. ಓಕೆ, ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಹೌದಾ, ಕೊರೋನಾ ಬಂದಿರೋದಕ್ಕೆ ದೇವರು ಕಿವಿಗಳನ್ನ ಕೊಟ್ಟರು ನಮಗೆ. ಅದು ಹೆಂಗಿರ್ಬೋದು? ಕಿವಿಗಳಿಗೂ ಕೊರೋನಾಗೂ ಏನು ಸಂಬಂಧ? ಕೊರೋನಾ ಬಂದರೆ ಮೂಗಲ್ಲಿ ಟೆಸ್ಟ್ ಮಾಡ್ತಾರೆ, ಗಂಟಲು ಟೆಸ್ಟ್ ಮಾಡ್ತಾರೆ, ಕಫು ಅದೆಲ್ಲ ಇದೆಯಾ ಅಂತ. ಆದರೆ ಕಿವಿಗೂ ಕೊರೋನಾಗೆ ಏನು ಸಂಬಂಧ ಅಂತ ನಂಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಸರಿ, ಅವನೇನೋ ಬ್ಯುಸಿ ಇದ್ದ, ಮೇ ಬಿ ಆ ಟೈಮಲ್ಲಿ ಅವನ ಹೆಂಡ್ತಿ ಪ್ರೆಗ್ನೆಂಟು, ನಮ್ಮ ದೀಪ್ತಿ. ಅವಳನ್ನ ನೋಡ್ಕೊಳೋ ಕೇರ್ ಮಾಡೋದ್ರಲ್ಲಿ ಅವ್ನು ಬ್ಯುಸಿ ಆಗೋದ. ಫೋನ್ ಕಟ್ ಮಾಡಿಬಿಟ್ಟ. ನನಗೆ ಟೆನ್ಷನ್ ಅಂದರೆ ಟೆನ್ಷನ್ನು. ಕಿವಿಗೂ ಕೊರೋನಾಗೂ ಸಂಬಂಧ ಏನು? ಹೌ ಇಸ್ ಕನೆಕ್ಷನ್? ಹೆಂಗಿದು ಅಂತ ನಂಗೆ ದೊಡ್ಡ ಚಿಂತೆ ಆಗೋಯ್ತು. ನನಗೆ ಗೊತ್ತಿರೋರನ್ನೆಲ್ಲ ಕೇಳಿದೆ ನಾನು, ಈ ಕೊರೋನಾ ಬಂದಿರೋದಕ್ಕೂ ನಮ್ಮ ಕಿವಿಗೆ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದೆ ನಾನು. ಕೊರೋನಾಗೂ ಕಿವಿಗೇನು ಸಂಬಂಧ ಅಂದ. ನನಗೆ ಕುತೂಹಲ, ಏನಿರ್ಬೋದು? ಕಿವಿಲಿ ಏನಾದರೂ ಡ್ರಾಪ್ಸ್ ಹಾಕ್ಕೊಂಡ್ರೆ ಏನಾದರೂ ವಾಸಿ ಆಗುತ್ತಾ? ಇನ್ನು ಇದು ಕಂಡುಹಿಡಿಯೋಕ್ಕೆ ಯಾರೂ ಪ್ರಯತ್ನ ಪಡಲಿಲ್ವಾ ಅಂತ ಒಂದು ಆಲೋಚನೆ. ಏನಪ್ಪ ಮಾಡೋದು, ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಐಡಿಯಾ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ನಾನು ಯೋಚನೆ ಮಾಡ್ತಾನೆ ಇದ್ದೆ. ನನ್ನ ಮಕ್ಕಳಿಗೆಲ್ಲ ಕೇಳಿದೆ ನಾನು, ಮಕ್ಕಳ ನೋಡಿರಿ ಫ್ರೆಂಡ್ಸ್, ಇದರಲ್ಲಿ ಚಿಕ್ಕ ಹೂವುಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಚೆನ್ನಾಗಿದೆಯಲ್ಲ. ದೂರದಿಂದ ನೋಡಿದ್ರೆ ಬೇಲಿ ಹೂವು ಥರನೇ ಇದೆ, ಬಟ್ ಹತ್ರದಿಂದ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಮುಡ್ಕೊಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ಈ ಹೂವನ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿರಿ, ಚೆನ್ನಾಗಿದೆ. ಅಯ್ಯೋ, ಎಲ್ಲೆಲ್ಲಿ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಂತ ನಂಬ್ತೀನಿ ನಾನು, ಗೊತ್ತಿಲ್ಲ. ಓಕೆ, ತುಂಬ ಟೆನ್ಷನ್ ಆಗೋಯ್ತು ನನಗೆ. ಆಮೇಲೆ ನಾನು ಒಂದು 2-3 ಸತಿ ಅವನಿಗೆ ಕಾಲ್ ಮೀ ರಾಮ್ ಅಂತ ಮೆಸೇಜ್ ಮಾಡಿದೆ. ಅವ್ನು ನೋಡ್ತಾನೆ ರಿಪ್ಲೈ ಮಾಡ್ತಾಯಿಲ್ಲ. ಸರಿ ಅಂತ ಸುಮ್ಮನಾದೆ. ಆಮೇಲೆ ಒಂದು 3 ದಿನ ಆದಮೇಲೆ ಫ್ರೆಂಡ್ಸ್ ಅವನು ಮತ್ತೆ ಫೋನ್ ಮಾಡ್ದೆ ನನಗೆ. ರಾಮು,
ಕಿವಿಗೂ ಕೊರೋನಾಗೆ ಏನೋ ಸಂಬಂಧ ಅಂತ ಕೇಳಿದೆ ನಾನು. ಅವನು ಹೇಳ್ದ, ಅಕ್ಕ ಕಿವಿ ಈಗ ಎಲ್ಲಿ ತೋರಿಸ್ಬೇಕಲ್ಲ ನಿಮಗೆ. ಯೋಚನೆ ಮಾಡಕ್ಕ ನೀನು ಒಂದು ಸೆಕೆಂಡ್ ಯೋಚನೆ ಮಾಡು ನೀನು. ಕಿವಿ ಇಲ್ಲ ಅಂದಿದ್ರೆ ನೀನು ಮಾಸ್ಕ್ ಹೆಂಗೆ ಹಾಕ್ಕೊತಿದ್ದೆ? ಇದೇ ಥರ ತಾನೇ ಹಾಕ್ಕೋಬೇಕು ಮಾಸ್ಕು. ಅದಕ್ಕೆ ದೇವರು ಮುಂಚೆನೇ ನಮಗೆ ಕಿವಿ ಸೃಷ್ಟಿ ಮಾಡಿದ್ದಾನೆ. ಮತ್ತು ನಾವು ಹೆಂಗೋ ಕೇಳಿಸ್ಕೊಬೇಕಾಗಿತ್ತು. ಇವಾಗ 2001ನಲ್ಲಿ ಕೊರೋನಾ ಬಂದಿದೆ. ಇಂಡಿಯಾದಲ್ಲಿ ಆವಾಗೇ ಇರಬೇಕು ನಾವು ಬಂದಿದ್ದು ಅಂತ ಅನಿಸುತ್ತೆ. 2001 2002 ಇರಬೇಕೇನೋ. ಆ ಟೈಮಲ್ಲಿ 2000 ವರ್ಷಗಳಾದಮೇಲೆ ಕೊರೋನಾ ಬಂದಿದೆ. ಬಟ್ ಪ್ರಪಂಚ ಹುಟ್ಟಿ ಎಷ್ಟು ವರ್ಷಗಳಾಗಿದೆ, ಈಗ ಬಂದಿದೆ ಕೊರೋನಾ. ಸೆಕೆ ಸುತ್ತಕೊಳ್ಳುತ್ತೆ ಫ್ರೆಂಡ್ಸ್, ಇದು ಹಾಕ್ಕೊಂಡ್ರೆ ಉಸಿರು ಕಟ್ದಂಗೆ ಆಗುತ್ತೆ. ಈ ಆಸ್ಪತ್ರೆಗಳಲ್ಲಿ ಇರೋರಿಗೆಲ್ಲ ಪಾಪ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಂತ ಅನ್ಕೋತೀನಿ. ನನಗಂತೂ ಆಗಲ್ಲ. ಕೊರೋನಾ ಟೈಮಲ್ಲಿ ಕೂಡ ನಾನು ಇದನ್ನು ಯೂಸ್ ಮಾಡಿಲ್ಲ. ಅದಕ್ಕೆ ಇರಬೇಕು ಒಂದು 3-4 ಸತಿ ನನಗೆ ಕೊರೋನಾ ಬಂದಿತ್ತು. ಬಟ್ ದೇವ್ರು ನನ್ನನ್ನು ಬಿಡುಗಡೆ ಕೊಟ್ಟರು, ನನಗೆ ದೇವ್ರು ಕಾಪಾಡಿದ್ರು. ದೇವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಾರಿ ನನ್ನನ್ನು ದೇವ್ರು ಸೇವ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಿಮ್ಮ ಮುಂದೆ ವಿಡಿಯೋ ಮಾಡೋಕ್ಕೆ ನನಗೆ ಸಹಾಯ ಆಯಿತು. ಇಲ್ಲಾಂದಿದ್ರೆ ಯಾವತ್ತೋ ನಾನು ಮಣ್ಣಾಗಿ ಹೋಗ್ಬಿಡ್ತಿದ್ದೆ ಫ್ರೆಂಡ್ಸ್. ಯಾವತ್ತೋ ಗೆದ್ಲಿಡ್ಕೊಂಡು ಹೊರಟೋಗ್ಬಿಡ್ತಿದ್ದೆ ನಾನು. ದೇವರು ನನ್ನನ್ನು ಸೇವ್ ಮಾಡಿರೋದಕ್ಕೋಸ್ಕರ ಜೀವಂತವಾಗಿ ಈ ರುಕ್ಮಿಣಿ ನಿಮ್ಮ ಮುಂದೆ ಇದ್ದಾಳೆ. ಓಕೆ, ಅದೆಲ್ಲ ಕ್ರೆಡಿಟ್ ಎಲ್ಲ ದೇವ್ರಿಗೆ, ನಾನು ನಂಬಿರೋಂಥ ಯೇಸು ಸ್ವಾಮಿಗೆ ನಾನು ಆ ಕ್ರೆಡಿಟ್ ಎಲ್ಲ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ನಂಬಿ ಬಿಲೀವ್ ಮಾಡಿ. ಓಕೆ, ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡ್ತಾನೆ. ಆಮೇಲೆ ನನಗೆ ಕರೆಕ್ಟಾಗಿ ಮ್ಯಾಚ್ ಆಗೋಯ್ತು. ಕರೆಕ್ಟ್ ರಾಮು ನೀನು ಹೇಳಿದ್ದು. ನೋಡು, ಇವಾಗ ಕೊರೋನಾ, ಇವಾಗ ಆ ಟೈಮಲ್ಲಿ ಮಾಸ್ಕ್ ಇಲ್ಲ ಅಂತಂದರೆ ತುಂಬ ಕಷ್ಟ ಅಂತಂದರೆ ತುಂಬ ಕಷ್ಟ. ಮಾಸ್ಕ್ ಇಲ್ಲ ಅಂತಂದಿದ್ರೇ ಪೊಲೀಸ್ನವ್ರು ಹೊಡಿಯೋರು. ಕೊರೋನಾದ ಅಲ್ಲಿ ದುಬೈಯಲ್ಲಾದರೆ ಸಾಯಂಕಾಲ ಆಗಿದ ತಕ್ಷಣ ಫುಲ್ಲು ಅದೇನೋ ಒಂಥರ ಗಾಡಿಗಳು ಬಂದು ಅದೆಲ್ಲ ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಫ್ರೆಂಡ್ಸ್ ನನಗೆ. ಇಲ್ಲಾಂದಿದ್ರೆ ಅದೆಲ್ಲ ವಿಡಿಯೋ ಮಾಡ್ಕೊತಿದ್ದೆ. ಓಕೆ, ಈಗ ಮಿಸ್ ಮಾಡ್ಕೊತಾ ಇದ್ದೀನಿ. ಇರಲಿ, ಪರವಾಗಿಲ್ಲ. ಏನೋ ದೊಡ್ಡ ಮಿಷಿನ್ಗಳು ಇಟ್ಕೊಂಡು ಫುಲ್ಲು ಹೊಗೆ ಹಾಕ್ಬಿಡೋರು. ಫಸ್ಟೆಲ್ಲ ಅಲರ್ಟ್ ಮಾಡೋರು, ಆಮೇಲೆ ಫುಲ್ಲು ಹೊಗೆ ಹಾಕ್ಬಿಡೋರು ಕೊರೋನಾಗೆ. ಮಾಸ್ಕ್ ಇಲ್ಲ ಅಂತಂದಿದ್ರೆ ಅದು ದೊಡ್ಡ ಕ್ರೈಮ್ ಥರ ಆವಾಗ ಆ ಸಿಚುವೇಷನಲ್ಲಿ. ಆಮೇಲೆ ಕರೆಕ್ಟ್ ರಾಮು ನೀನು ಹೇಳಿದ್ದು. ಮಾಸ್ಕ್ ಇಲ್ಲ ಅಂತಂದಿದ್ರೆ ಮಾಸ್ಕ್ ಇಲ್ಲ ಅಂದಿಲ್ಲ, ಕಿವಿ ಇಲ್ಲ ಅಂದಿದ್ರೆ ನಮಗೆ ತುಂಬ ಕಷ್ಟ ಆಗ್ತಿತ್ತು ಅಲ್ಲಕ್ಕ. ಕಿವಿ ಇಲ್ಲ ಅಂದಿದ್ರೆ ಏನು ಮೊಳೆನ ಹೊಡ್ಕೊಂಡು ಕಣ್ಣು ಮುಚ್ಕೊಂಡು ಹಿಂಗೆ ಗೆಸ್ ಮಾಡೋಕ್ಕ. ಕಿವಿ ಇಲ್ಲ ನಮಗೆ. ಇದು ಬೋರ್ಡು ಈ ಥರ ಕೆನ್ನೆ ಥರ ಈ ಥರ ಒಂದೇ ಶೇಪಲ್ಲಿತ್ತು ಅಂತ ಅನ್ಕೋ. ಆವಾಗ ಮಾಸ್ಕು ತಗೊಳಾಕೊಬೇಕು. ನಾವು ಹೆಂಗೆ ಹಾಕ್ಕೊಬೇಕಾಗಿತ್ತು? ಆಗ ಮಳೆ ಹೊಡ್ಕೊಂಡು ಅದು ಸುತ್ಕೊಬೇಕಾಗಿತ್ತ ನಾವು ಅದು ಕಾಮಿಡಿನೂ ಆಗಿತ್ತು. ನನಗೆ ನಂಬಿಟ್ಟೆ ನಾನು. ಕಾಮಿಡಿ ಅನ್ನೋದೊಂದು ಸೈಡ್ಗೆ ಹಾಕಿದ್ರು ನಂಬಿದೆ ನಾನು. ಹೌದು ರಾಮು, ನೋಡು ನಿನಗೆ ಬಂದಿದೆ ಆ ಆಲೋಚನೆ, ಯಾರಿಗೂ ಬಂದಿಲ್ಲ ಕಣೋ, ನೀನು ಸೂಪರ್ ಕಣೋ ಅಂತ ನಾನು ಅವನ್ನ ಹೊಗಳೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ಈ ವಿಷಯ ನಿನ್ನೆ ರಾತ್ರಿ ನಮ್ಮ ಮನೇಲಿ ನನ್ನ ಮಗನ ಜೊತೆ ನಂದು ಡಿಸ್ಕಷನ್ ಆಯಿತು. ಅವತ್ತು ಅಪ್ಪು ಮಾಮ ಹೆಂಗೆ ಹೇಳ್ದ ಗೊತ್ತಾ, ಕಿವಿ ಇಲ್ಲ ಅಂದಿದ್ರೆ ಮಾಸ್ಕ್ ಹೆಂಗೋ ಹಾಕ್ಕೊಬೇಕಾಗಿತ್ತು ನಾವು. ಅಪ್ಪು ಮಾಮ ಎಷ್ಟು ಬುದ್ಧಿವಂತ ನೋಡು ಅಂತ ನನ್ನ ದೊಡ್ಡ ಮಗನ ಹತ್ರ ಹೇಳ್ದಕ್ಕೆ ನನ್ನ ದೊಡ್ಡ ಮಗ ಅಂತಾನೆ. ಅಯ್ಯೋ ಮಮ್ಮಿ, ನಿಮ್ಗೆ ಬುದ್ಧಿ ಐತಾ ಮಮ್ಮಿ? ಕಿವಿ ಇಲ್ಲ ಅಂದಿದ್ರೆ ಮಾಸ್ಕ್ ಬೇರೆ ಥರನೇ ಕ್ರಿಯೇಟ್ ಮಾಡ್ತಾಯಿದ್ರು. ಉದ್ದುದ್ದನೋ ಅಡ್ಡನೋ ಇಲ್ಲ ಬೇರೆ ಡಿಸೈನಲ್ಲಿ ಮಾಡ್ತಾಯಿದ್ರು. ನೀವು ಯಾಕೆ ಆ ಲಾಜಿಕನ್ನ ಮಿಸ್ ಮಾಡ್ಕೊತಾ ಇದ್ದೀರಾ? ಅಪ್ಪು ಮಾಮನ್ನ ಅಷ್ಟೊಂದು ಯಾಕೆ ಹೊಗಳ್ತಾ ಇದ್ದೀರಾ ನೀವು? ಇನ್ನು ಮಾಸ್ಕ್ ವಿಷಯಕ್ಕೆ ಅಪ್ಪು ಮಾಮ ಅಷ್ಟೊಂದು ಇಂಟೆಲಿಜೆಂಟಾ, ಅಷ್ಟೊಂದು ಬ್ರಿಲಿಯಂಟಾ? ಅಲ್ಲ, ನಿಮ್ಗೆ ಸಣ್ಣ ಲಾಜಿಕ್ ಅರ್ಥ ಆಗಿಲ್ಲ. ಅಪ್ಪು ಮಾಮ ಏನೋ ಕಾಮಿಡಿ ಮಾಡೈತೆ ನಿಮ್ಮ ಹತ್ರ, ನೀವು ಅದನ್ನೇ ಸೀರಿಯಸ್ ಮಾಡ್ಕೊಂಬಿಟ್ಟಿದ್ದೀರಲ್ಲ ಮಮ್ಮಿ. ಒಂದು ಆಪ್ಷನ್ ಇಲ್ಲ ಅಂತಂದರೆ ಇನ್ನೊಂದು ಆಪ್ಷನ್ಗೆ ದೇವರು ಆಲೋಚನೆಗಳು ಕೊಡ್ತಾರೆ. ಆಗ ಮಾಸ್ಕು ಬೇರೆ ರೀತಿಯಲ್ಲಿ ಬೇರೆ ಡಿಸೈನಲ್ಲಿ ಬರ್ತಾಯಿದ್ವು. ಇವಾಗ ಹಿಂಗೆ ಹಾಕ್ಕೊಳೋದು ಬಂದಿದೆ, ಇಲ್ಲಾಂದರೆ ಬೇರೆ ಥರನೇ ಬರ್ತಾಯಿತ್ತು ಮಮ್ಮಿ. ಮಮ್ಮಿ ನೀವು ಪೆದ್ದು ನೀವು ಹೆಂಗೆ ಸಬ್ಸ್ಕ್ರೈಬರ್ನ ಸಂಪಾದನೆ ಮಾಡಿ ಅಭಿ ಹತ್ರ ನೀವು ಇನ್ನಾಗ್ತಿರೋ ನನಗೆ ಗೊತ್ತಿಲ್ಲಪ್ಪ. ನಾನು ಪ್ರೇಯರ್ ಮಾಡ್ತೀನಿ ದೇವ್ರ ಹತ್ರ, ನಮ್ಮಮ್ಮ ಬೇಗ ರೀಚ್ ಆಗಲಿ, ಟಾರ್ಗೆಟ್ ರೀಚ್ ಆಗಿ ನನ್ನ ತಮ್ಮನ ಹತ್ರ ವಿನ್ ಆಗಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ ಮಮ್ಮಿ. ನೀವು ಇಷ್ಟೊಂದು ದಡ್ಡರಾದರೆ ಹೆಂಗೆ ಮಮ್ಮಿ ಅಂತಾನೆ ನನ್ನ ಮಗ. ಆಮೇಲೆ ಹೌದು, ಅದು ನಿಜನೇ ಅಲ್ವಾ? ಇವಾಗ ಕಿವಿ ಇಲ್ಲ ಅಂದಿದ್ರೆ ಬೇರೆ ಥರನೇ ಇರ್ತಿತ್ತೇನೋ ಆಪ್ಷನ್ನು, ಬೇರೆ ಥರನೇ ಹೊಲಿತಿದ್ರೇನೋ ಮಾಸ್ಕ್ಗಳು ಅಲ್ವಾ?
ಇದೇ ಥರದ್ದು ನನ್ನ ಹತ್ರ ಲಾಟ್ಗಳಾದ ಫ್ರೆಂಡ್ಸ್, ನನ್ನ ಅನುಭವಗಳು. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಂತೆ ನಿಮ್ಮ ಪ್ರೀತಿಯ RUKMINI ರುಕ್ಮಿಣಿ. ಓಕೆ, ಇದೇ ರೀತಿ ಸಪೋರ್ಟ್ ಮಾಡಿ. ಇವಾಗ 108 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಿನ್ನೆಯಿಂದ 8 ಜನ ಆಗಿದ್ದಾರೆ ಸಬ್ಸ್ಕ್ರೈಬರ್ಸು. ಸೊ ಇದೇ ರೀತಿ ನಿಮ್ಮ ಸಹಕಾರ ಇರಬೇಕು, ನನಗೆ ನಿಮ್ಮ ಸಪೋರ್ಟ್ ಇರಬೇಕು. ಓಕೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸ್ದಾಗಿ ನಾನು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಈ ಬಡಪಾಯಿಗೆ ಸಹಾಯ ಮಾಡಿ, ಮಕ್ಕಳನ್ನ ಗೆಲ್ಲಿಸ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಇದ್ದಿ ನಿಮ್ಮ ಪ್ರೀತಿ. ಇಂದಿನ ಕತೆ ಮಾಸ್ಕಿನ ಕತೆ. ಬಾಯ್ ಬಾಯ್.